ಸ್ನೇಹಿತರೆ, ಇಲ್ಲಿ ನಾವು ಈಗ ಸಾಕಷ್ಟು ಸಪೋರ್ಟದ ಬಗ್ಗೆ ತಿಳ್ಕೊಂಡು, ಹುಳದ ಬಗ್ಗೆ ತಿಳ್ಕೊಂಡ್ವಿ. ಈಗ ರೋಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಂತಂದರೆ, ಒಂದೆರಡು ರೋಗಗಳಿದೆ, ಭಾಳಷ್ಟಿಲ್ಲ. ಏನಿದೆ, ಒಂದು ಹಳದಿ ಚುಕ್ಕಿ ರೋಗ ಬರುತ್ತೆ. ಅದು ಎಲೆ ಹಳದಿ ಆಗಿಬಿಟ್ಟು ನಂತರ ಬಿದ್ದೋಗ್ತಕ್ಕಂಥದ್ದು, ಬೆಳವಣಿಗೆ ಕಡಿಮೆ ಆಗ್ತಕ್ಕಂಥದ್ದು. ಇನ್ನೊಂದಂದರೆ ಸೂಟಿ ಮೋಲ್ಡ್, ಅಂದರೆ ಈಗ ಕಪ್ಪು ಬೂಸ್ಟ್ ಬೆಳೀತಕ್ಕಂಥ ಎಲೆಗಳ ಮೇಲೆ. ಇದು ಯಾಕಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ನಮಗೆ ಈಗ ಮೀರಿ ಬಗ್ಸ್ ಇದೆ, ಆಮೇಲೆ ಫಿಟ್ಸ್ ಇದೆ. ಅದು ಎಲೆಗಳನ್ನು ತಿಂದು ರಸ ಇರುವಾಗ ಅದ್ರ ಜೊತೆಗೆ ಅದು ಒಂದು ಸಿಹಿಯಾದ ಅಂಟು ದ್ರವವನ್ನು ಕೂಡ ಅವು ಸ್ರವಿಸ್ತವೆ. ಆ ಸವಿಸ್ತಂತ ಅಂಟು ದ್ರವದಿಂದಾಗಿ ಅದ್ರ ಮೇಲೆ ಒಂದು ಕಪ್ಪು ಬೂಜು, ಕ್ಯಾಪ್ನೋಡಿಯಂ ಅಂತಕ್ಕಂಥ ಒಂದು ಬೂಜು ಬೆಳೀತದೆ. ಆ ಬೂಜು ಬೆಳೆದಾಗ ಏನಾಗ್ತದೆ, ಎಲೆಗಳು ಕಾಂಡಗಳೆಲ್ಲ ಕಪ್ಪಾಗ್ಬಿಡುತ್ತೆ, ಹೂಗಳೆಲ್ಲ ಕಪ್ಪಾಗುತ್ತೆ, ಬೆಳವಣಿಗೆ ಕಡಿಮೆ ಆಗ್ತದೆ. ಹಾಗಾಗಿ ಇವೆರಡು ರೋಗಗಳನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತಂದರೆ, ಒಂದನೇದು ಎಲೆ ಚಿಕ್ಕ ರೋಗಕ್ಕೆ ನಮಗೆ 2 ಮಿಲಿ ಮ್ಯಾಂಕೋಸೆಬನ್ನು 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು, ಅಥವಾ 2 ಗ್ರಾಮ್ ಥೈರಾಮ್ 1 ಲೀಟರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡ್ತೀವಿ ಅಂದರೆ ನಾವು ಎಲೆ ಚುಕ್ಕೆ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಹಾಗೆಯೇ ನಮಗೀಗ ಏನು ಸೂಟಿ ಮೋಲ್ಡ್ ಅಂತ ಹೇಳಿದೆ, ಅಥವಾ ಕಪ್ಪು ಪದರ ಅಂತ ಹೇಳಿದೆಲ್ಲ, ಅದು ಕೀಟಗಳಿಂದ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಕೀಟಗಳನ್ನು, ಅಂದರೆ ಈಗ ಬಿಲಿಬಗ್ಸ್, ಹಿಟ್ಟು ತಿಗಣೆಯನ್ನು ಮತ್ತು ಆಮೇಲೆ ಯಾವುದು ಹೇನನ್ನು ನಿಯಂತ್ರಣ ಮಾಡಲಿಕ್ಕೆ 1.7 ಮಿಲಿಲೀಟರ್ ಡೈಮಿಥೇಟು 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಸಿಂಪಡಣೆ ಮಾಡ್ತಕ್ಕಂಥದ್ದು. ಹಾಗೆ ನಾವು ಇದು ಬೂಜು ಏನಾಅಥವಾ ರೋಗಕ್ಕೆ ತಿರುಗಿದ್ರೆ ನಾವು 2 ಗ್ರಾಮ್ ಮ್ಯಾಂಕೋಸೆಬನ್ನು 1 ಲೀಟರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡಿದಾಗ ಈ ರೋಗನೂ ಕೂಡ ನಿರ್ವಹಣೆ ಆಗ್ತದೆ. ಸೊ ಇದಿಷ್ಟು ರೋಗಗಳು ಮತ್ತು ಅದರ ನಿರ್ವಹಣೆ ಕ್ರಮಗಳನ್ನು ನಾನು ಇಲ್ಲಿ ವಿವರಿಸಿದ್ದೀನಿ.